ರಾಮದುರ್ಗದಲ್ಲಿ ಗಾಂಧಿ ಸ್ಮೃತಿ ಉಪನ್ಯಾಸ ಕಾರ್ಯಕ್ರಮ. ಸತ್ಯ ಅಹಿಂಸೆಗಳೆಂಬ ಅಸ್ತ್ರಗಳನ್ನು ಹಿಡಿದು ಶಾಂತಿಯ ಪಥದಲ್ಲಿ ಸಾಗಿ ಬ್ರಿಟಿಷ್ ದಾಸ್ಯದಿಂದ ಭಾರತವನ್ನು ಬಿಡುಗಡೆಗೊಳಿಸಿದ ಮಹಾನ್ ಚೇತನ ಮಹಾತ್ಮ ಗಾಂಧೀಜಿ ಎಂದು ವಿಜಯಪುರ ಬೇನಾಳದ ರಾಷ್ಟ್ರಪಿತ ಮಹಾತ್ಮ ಗಾಂಧಿ ಫೌಂಡೇಶನ್ ಸಂಸ್ಥಾಪಕ ಅಧ್ಯಕ್ಷ ನೇತಾಜಿ ಗಾಂಧಿ ಹೇಳಿದರು. ರಾಮದುರ್ಗ ಪಟ್ಟಣದ ಶ್ರೀಮತಿ ಐ.ಎಸ್. ಯಾದವಾಡ ಸರ್ಕಾರಿ ಪ್ರಥಮ ದರ್ಜೆ ಮಹಾವಿದ್ಯಾಲಯದಲ್ಲಿ ಜರುಗಿದ ಗಾಂಧಿ ಸ್ಮೃತಿ ಉಪನ್ಯಾಸ ಕಾರ್ಯಕ್ರಮದಲ್ಲಿ ಬಾಪೂಜಿ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿ ಉಪನ್ಯಾಸ ನೀಡಿದರು. ಸಾತ್ವಿಕ ಶಕ್ತಿಯ ನೈತಿಕ ಪ್ರಭೆಯಾದ ಮಹಾತ್ಮ ಗಾಂಧಿ ತಮ್ಮ ತತ್ವ ಸಿದ್ಧಾಂತಗಳಿಂದ ಮಾನವೀಯ ಮೌಲ್ಯಗಳಿಂದ ಅಗಣಿತ ಜನರಿಗೆ ಆದರ್ಶಪ್ರಾಯರಾಗಿದ್ದಾರೆ. ಸೌತ್ ಆಫ್ರಿಕೆಯ ನೆಲ್ಸನ್ ಮಂಡೇಲಾ, ಡೆಸ್ಮಂಡ್ ಟುಟು, ಆಲ್ಬರ್ಟ್ ಲೂತುಳಿ, ಅಮೆರಿಕೆಯ ಡಾಕ್ಟರ್ ಮಾರ್ಟಿನ್ ಲೂಥರ್ ಕಿಂಗ್ ಜೂನಿಯರ್, ಬರ್ಮಾದ ಆಂಗ್ ಸಾನ್ ಸೂಕಿ, ಬರಾಕ್ ಒಬಾಮಾ, ಖ್ಯಾತ ವಿಜ್ಞಾನಿ ಐನ್ಸ್ಟೈನ್ ಸೇರಿದಂತೆ ಜಗತ್ತಿನ ಸಾವಿರಾರು ಜನ ನಾಯಕರ ಮೇಲೆ ಪ್ರಭಾವ ಬೀರಿದ್ದಾರೆ ಎಂದು ಹೇಳಿದರು. ಸಿಡಿಸಿ ಸದಸ್ಯರಾದ ಎಸ್.ಜಿ. ಚಿಕ್ಕನರಗುಂದ ಮಾತನಾಡಿ, ವಿಶ್ವಕವಿ ಗುರುದೇವ ಟ್ಯಾಗೋರರು ಗಾಂಧೀಜಿಯವರಿಗೆ ಮಹಾತ್ಮ ಎಂದು ಗೌರವ ಬಿರುದು ನೀಡಿದರು. ನೇತಾಜಿ ಸುಭಾಷ್ ಚಂದ್ರ ಬೋಸರು ರಾಷ್ಟ್ರಪಿತ ಎಂದು ಉಪಾಧಿಯನ್ನು ನೀಡಿ ಗೌರವಿಸಿದರು. ಆದರೆ ಇಂದು ಸಾಮಾಜಿಕ ಜಾಲತಾಣದಲ್ಲಿ ಗಾಂಧೀಜಿಯವರ ಕುರಿತು ಅವಹೇಳನ ನಡೆಯುತ್ತದೆ. ಇದನ್ನು ಪ್ರಜ್ಞಾವಂತರು ಒಪ್ಪಿಕೊಳ್ಳದೆ ಖಂಡಿಸಬೇಕು. ಮಹಾತ್ಮನ ಕುರಿತು ಬರುವ ಅಪಪ್ರಚಾರದ ಪೋಸ್ಟ್ಗಳ ಕಡೆಗೆ ವಿದ್ಯಾರ್ಥಿಗಳು ಕಿವಿಗೊಡದೆ ಸಂವೇದನಾಶೀಲರಾಗಿ ಸತ್ಯಾಸತ್ಯತೆಯನ್ನು ಅರಿಯಬೇಕು ಎಂದು ಹೇಳಿದರು. ಅಧ್ಯಕ್ಷತೆ ವಹಿಸಿದ್ದ ಪ್ರಾಂಶುಪಾಲರಾದ ಡಾಕ್ಟರ್ ಎಂ.ಡಿ. ಕಮತಿಗೆ ಮಾತನಾಡಿ, ಮಹಾತ್ಮ ಗಾಂಧೀಜಿಯವರ ತತ್ವ ಸಿದ್ಧಾಂತಗಳು ಸದಾಕಾಲಕ್ಕೂ ಪ್ರಸ್ತುತ. ಅವುಗಳಲ್ಲಿ ಕೆಲವನ್ನಾದರೂ ವಿದ್ಯಾರ್ಥಿಗಳು ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಎಂದರು. ಇತಿಹಾಸ ಉಪನ್ಯಾಸಕಾರರಾದ ಡಾಕ್ಟರ್ ಅಪ್ಪಣ್ಣ ವಗ್ಗರ್ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಸಿಡಿಸಿ ಸದಸ್ಯರಾದ ಜಯರಾಮ್ ಕೋಣೆ, ಗಂಗಣ್ಣವರ್, ಅಪ್ಪು ದಿಂಡವಾರ್, ಸುನಂದ ಸುರೇಬಾನ್, ಅಶೋಕ್ ಹುಲ್ಲಳ್ಳಿ, ಸಿದ್ದಾರೂಢ ಬಸಲಿಗುಂದಿ, ಪವನ್ ಮಹೇಂದ್ರಕರ್, ಡಾಕ್ಟರ್ ಮಂಜುಳಾ ಹಂಚಿನಾಳ್, ಜ್ಯೋತ್ಸ್ನಾ ವಾಳ್ವೇಕರ್, ಶಿವಾನಂದ ಹಲ್ಗತ್ತಿ ಉಪಸ್ಥಿತರಿದ್ದರು. ವಿ.ಎಸ್. ಲಕ್ಕನಗೌಡರ ಸ್ವಾಗತಿಸಿದರು. ಡಾಕ್ಟರ್ ಎಂ.ಆರ್. ದೊಡ್ಡಮನಿ ನಿರೂಪಿಸಿದರು. ಮಾರುತಿ ಸುಳಿಕೇರಿ ವಂದಿಸಿದರು.